ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತಿನ ಎಕನಾಮಿಕ್ಸಿನ ಸಮರಿ ವಿಡಿಯೋದಲ್ಲಿ ಎಕನಾಮಿಕ್ಸಿನ 2ನೇ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಪಾಠ, 20 ಮಾರ್ಕ್ಸ್ಗೆ ಸೆಕೆಂಡ್ PUC ಫೈನಲ್ ಎಕ್ಸಾಮಿನೇಷನ್ಗೆ ಬರುವಂತಹ ಪಾಠ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, 1 ಮಾರ್ಕರ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್, ಮ್ಯಾಚ್ ದ ಫಾಲೋಯಿಂಗ್ ಎಲ್ಲವನ್ನು ಕೂಡ ನೋಡೋಣ. ಹೀಗೆ ಎಕನಾಮಿಕ್ಸಿನ ಹಲವಾರು ಸಮರಿ ವಿಡಿಯೋಗಳನ್ನ ನೀವು ನೋಡಬೇಕು ಅಂದ್ರೆ TCO ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಅದಷ್ಟೇ ಅಲ್ಲ, ಈ ಚಾಪ್ಟರಿನ ನ್ಯೂಮರಿಕಲ್ಗಳು 4 ಮಾರ್ಕ್ 6 ಮಾರ್ಕ್ ಪ್ರಶ್ನೆಗಳನ್ನ ಕೂಡ ಬೇರೆ ಚಾಪ್ಟರ್ಗಳೊಟ್ಟಿಗೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹಾಗಾದ್ರೆ ಯಾಕೆ ತಡ, ಮೊದಲನೆಯದನ್ನ ನೋಡೋಣ. ಚೂಸ್ ದ ಕರೆಕ್ಟ್ ಆನ್ಸರ್. ಮೊದಲನೆಯ ಪ್ರಶ್ನೆ, ಯುಟಿಲಿಟೀಸ್ ಡ್ಯಾಶ್ ಅಂತ ಹೇಳ್ತಾ ಇದ್ದಾನೆ. ಯುಟಿಲಿಟಿಯನ್ನ ಯಾವುದೇ ಕಾರಣಕ್ಕೂ ನಂಬರ್ ಇಂದ ಮೆಜರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯುಟಿಲಿಟೀಸ್ ಆಬ್ಜೆಕ್ಟಿವ್, ಸಬ್ಜೆಕ್ಟಿವ್, ಬೋತ್ A and B, ನನ್ ಆಫ್ ದಿ ಅಬವ್ ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಆನ್ಸರ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಸ್, ನಂಬರ್ ನಲ್ಲಿ ಮೆಜರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ಯುಟಿಲಿಟಿ ಸಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ದ ಶೇಪ್ ಆಫ್ ಇಂಡಿಫರೆನ್ಸ್ ಕರ್ವ್ ಇಸ್ ನಾರ್ಮಲಿ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ಕಾನ್ವೆಕ್ಸ್ ಟು ದ ಒರಿಜಿನ್, ಕಾನ್ಕೇವ್ ಟು ದ ಒರಿಜಿನ್, ಹಾರಿಜಾಂಟಲ್, ವರ್ಟಿಕಲ್ ಅಂತ ಹೇಳ್ತಾ ಇದ್ದಾನೆ. ವೆರಿ ಸಿಂಪಲ್. ನಮ್ಮ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್, ಆಪರ್ಚುನಿಟಿಯ ಕಾಸ್ಟಿನ ಮೇಲೆ ವರ್ಕ್ ಆಗುತ್ತೆ ಕಾನ್ಕೇವ್ ಟು ದ ಒರಿಜಿನ್. ಅದೇ ರೀತಿಯಲ್ಲಿ ನಮ್ಮ ಇಂಡಿಫರೆನ್ಸ್ ಕರ್ವ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಇನ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಹಾಗಾದ್ರೆ ಯೋಚನೆ ಮಾಡಿ, ಆನ್ಸರ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಸ್, ಕಾನ್ವೆಕ್ಸ್ ಟು ದ ಒರಿಜಿನ್ ಆಗಿರಬೇಕು. ನೆಕ್ಸ್ಟ್ ನೋಡೋದಾದ್ರೆ, ದ ಕನ್ಸಂಪ್ಷನ್ ಬಂಡಲ್ಸ್ ದಟ್ ಆರ್ ಅವೈಲಬಲ್ ಫಾರ್ ಕನ್ಸಂಪ್ಷನ್ ಡಿಪೆಂಡ್ಸ್ ಅಪಾನ್. ಇದನ್ನ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ನಾನೇ ಒಬ್ಬ ಕನ್ಸ್ಯೂಮರ್ ಆದ್ರೂ ಕೂಡ ನನ್ನ ಕನ್ಸಂಪ್ಷನ್ ಬಂಡಲ್ಗಳನ್ನ ಡಿಸೈಡ್ ಮಾಡುವಂತದ್ದು ಕ್ಲಿಯರ್ ಕಟ್ ನನ್ನ ಆದಾಯದ ಮೇಲೆ, ಅದರ ಬೆಲೆಯ ಮೇಲೆ. ಸೊ ಇನ್ಕಮ್ ಅಂಡ್ ಪ್ರೈಸ್ ಅಥವಾ ಪ್ರೈಸ್ ಅಂಡ್ ಇನ್ಕಮ್ ಮಸ್ಟ್ ಬಿ ದಿ ಆಪ್ಷನ್. ಮುಂದಿನದ್ದು ನಮ್ಮ ಫಿಲ್ ಇನ್ ದ ಬ್ಲಾಂಕ್ಸ್. ಮೊದಲನೆಯ ಪ್ರಶ್ನೆ, ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಅ ಕಮಾಡಿಟಿ ಇಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ಸಿಂಪಲ್, ಯುಟಿಲಿಟಿ. ಎಸ್. ನೆಕ್ಸ್ಟ್, two indifference curve can dash each other ಅಂತ ಹೇಳ್ತಾ ಇದ್ದಾನೆ. It can never intersect each other. ಯಾಕೆ ಅಂದ್ರೆ ಯಾವುದೇ 2 ಇಂಡಿಫರೆನ್ಸ್ ಕರ್ವ್ಗಳು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಒಟ್ಟಿಗೆ ಕೆಲಸ ಮಾಡುತ್ತೆ. ಅದಷ್ಟೇ ಅಲ್ಲ, ನಾವು ಯಾವುದೇ 2 ಗೂಡುಗಳನ್ನ ಒಟ್ಟಿಗೆ ಕನ್ಸಂಪ್ಷನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ 2 ಓವರ್ಲ್ಯಾಪ್ ಆಗಿ ಇಂಡಿಫರೆನ್ಸ್ ಕರ್ವ್ ಬರಲಿಕ್ಕೆ ಆಗೋದೇ ಇಲ್ಲ. ನೆಕ್ಸ್ಟ್, ದ ಡಿಮಾಂಡ್ ಫಾರ್ ಅ ಗುಡ್ ಮೂವ್ಸ್ ಇನ್ ಡ್ಯಾಶ್ ಡೈರೆಕ್ಷನ್ ಆಫ್ ಇಟ್ಸ್ ಪ್ರೈಸ್ ಅಂತ ಹೇಳ್ತಾ ಇದ್ದಾನೆ. ಸಿಂಪಲ್, opposite direction of its price. Method of adding to individual demand curve is called dash ಅಂತ ಹೇಳ್ತಾ ಇದ್ದಾನೆ. ಯಾವುದೇ 2 ಡಿಮ್ಯಾಂಡ್ ಕರ್ವ್ಗಳನ್ನ ಆಡ್ ಮಾಡುವಂತದ್ದಕ್ಕೆ ಹಾರಿಜಾಂಟಲ್ ಸಮ್ಮೇಷನ್ ಅಂತ ಕರಿತೇವೆ. ದಟ್ ಇಸ್ ಅವರ್ ಆನ್ಸರ್. As income increases, the demand for the normal goods will become. ಯಾವಾಗ್ಲೂ ತಿಳ್ಕೊಳ್ಳಿ, ಯಾವುದೇ ಒಬ್ಬ ವ್ಯಕ್ತಿಯ ಇನ್ಕಮ್ ಜಾಸ್ತಿ ಆಗ್ತಾ ಇದ್ದಂಗೆ ನಾವು ಲಕ್ಸುರಿ ಗೂಡ್ಸ್ ನ ತಗೊಳ್ಳುವಂತದ್ದು ಜಾಸ್ತಿ ಆಗುತ್ತೆ. ಸೊ ಡಿಮಾಂಡ್ ಏನಾಗುತ್ತೆ, ರೈಸ್ ಆಗುತ್ತೆ. ಸೊ ಆಸ್ ಇನ್ಕಮ್ ಆಫ್ ಅ ಪರ್ಸನ್ ಇನ್ಕ್ರೀಸಸ್, ಡಿಮಾಂಡ್ ಫಾರ್ ದ ನಾರ್ಮಲ್ ಗೂಡ್ಸ್ ಆಲ್ಸೋ ಶುಡ್ ಇನ್ಕ್ರೀಸ್, ರೈಸ್. ಎಸ್, ಇಟ್ ವಿಲ್ ಮೂವ್ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್. ಯಾವಾಗ ಡಿಮಾಂಡ್ ಜಾಸ್ತಿ ಆಗತ್ತೆ ಅಥವಾ ಯಾವಾಗ ಸಪ್ಲೈ ಜಾಸ್ತಿ ಆಗತ್ತೆ, ರೈಟ್ ಹ್ಯಾಂಡ್ ಸೈಡ್. ಯಾವಾಗ ಡಿಮಾಂಡ್ ಕಡಿಮೆ ಆಗತ್ತೆ ಅಥವಾ ಸಪ್ಲೈ ಕಡಿಮೆ ಆಗತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್. ಮುಂದಿನ ಪ್ರಶ್ನೆ, ಯುಟಿಲಿಟೀಸ್ ಡ್ಯಾಶ್. ಇದು ನೋಡಿರುವಂತದ್ದೇ ಸಬ್ಜೆಕ್ಟಿವ್. ದ ಶೇಪ್ ಆಫ್ ಅನ್ ಇಂಡಿಫರೆನ್ಸ್ ಕರ್ವ್, ಇದು ಕೂಡ ಗೊತ್ತಿರುವಂತದ್ದೇ, ಕಾನ್ವೆಕ್ಸ್ ಟು ದ ಒರಿಜಿನ್. ಅನ್ ಈಕ್ವೇಶನ್ XY is equal to C gives us rectangular hyperbola. Yes, the equation of budget line easy ಆದಂತಹದ್ದು. P1 x1 plus P2 x2 is equal to M.
ಎಸ್, ಮುಂದಿನದ್ದು ದ ಕನ್ಸಂಪ್ಷನ್ ಬಂಡಲ್ಸ್ ಅವೈಲಬಲ್ ಟು ದ ಕನ್ಸ್ಯೂಮರ್ ಡಿಪೆಂಡ್ಸ್ ಅಪಾನ್, ಇದನ್ನ ಕೂಡ ಕಲ್ತಿದೀವಿ, ಪ್ರೈಸ್ ಅಂಡ್ ಇನ್ಕಮ್. ಸೊ ಅದೇ ನಮ್ಮ ಆನ್ಸರ್ ಆಗಿರಬೇಕು. ನೆಕ್ಸ್ಟ್ ನೋಡೋದಾದ್ರೆ ದ ಡಿಮಾಂಡ್ ಫಾರ್ ದೀಸ್ ಗೂಡ್ಸ್ ಇನ್ಕ್ರೀಸಸ್ ಆಸ್ ದ ಇನ್ಕಮ್ ಇನ್ಕ್ರೀಸಸ್, ಇದನ್ನ ನಾವು ನಾರ್ಮಲ್ ಗೂಡ್ಸ್ ಅಂತ ಕರಿತೇವೆ. ಅಕಸ್ಮಾತ್ ಏನಾದ್ರೂ ಆದಾಯ ಕಡಿಮೆ ಆದಾಗ ಯಾವ್ದಾದ್ರೂ ಗೂಡ್ಸ್ಗೆ ಡಿಮಾಂಡ್ ಜಾಸ್ತಿ ಆದ್ರೆ ಅದನ್ನ ಇನ್ಫೀರಿಯರ್ ಗೂಡ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಮಾತಾಡ್ತಾ ಇರುವಂತದ್ದು ಇನ್ಕಮ್ ಇನ್ಕ್ರೀಸ್ ಆದಾಗ ಡಿಮಾಂಡ್ ಇನ್ಕ್ರೀಸ್ ಆಗುವಂತಹ ಗೂಡ್ಸ್ನ ಬಗ್ಗೆ. ನೆಕ್ಸ್ಟ್ ಅ ವರ್ಟಿಕಲ್ ಡಿಮಾಂಡ್ ಕರ್ವ್ ಯಾವಾಗ್ಲೂ ಕೂಡ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ಕಾರ್ಡಿನಲ್ ಯುಟಿಲಿಟಿ ಎಕ್ಸ್ಪ್ರೆಸಸ್ ಯುಟಿಲಿಟಿ, ಯಾವಾಗಲೂ ತಿಳ್ಕೊಳ್ಳಿ ಎರಡು ಯುಟಿಲಿಟಿಯನ್ನ ಎಕ್ಸ್ಪ್ರೆಸ್ ಮಾಡುವಂತಹ ವಿಧಾನ ಇದೆ, ಆರ್ಡಿನಲ್ ಯುಟಿಲಿಟಿ, ಕಾರ್ಡಿನಲ್ ಯುಟಿಲಿಟಿ. ಆರ್ಡಿನಲ್ ಯುಟಿಲಿಟಿ ಅಂದ್ರೆ ರ್ಯಾಂಕಿನ ಮುಖೇನ, ಕಾರ್ಡಿನಲ್ ಯುಟಿಲಿಟಿ ಅಂದ್ರೆ ನಮ್ಮ ಅರಿಥಮೆಟಿಕ್ ನಂಬರ್ಸಿನ ಮುಖೇನ. ಸೊ ನಂಬರ್ಸಿನ ಮುಖೇನ ಎಕ್ಸ್ಪ್ರೆಸ್ ಆಗುತ್ತೆ. ಆರ್ಡಿನಲ್ ಯುಟಿಲಿಟಿ ಈಗ ತಾನೇ ಹೇಳ್ತಾ ಇದ್ದೆ ರ್ಯಾಂಕಿನ ಮುಖೇನ. ನೆಕ್ಸ್ಟ್ ವೆನ್ TU is constant MU becomes dash ಅಂತ ಕೇಳ್ತಾ ಇದ್ದಾನೆ. ನಮ್ಮ ಟೋಟಲ್ ಯುಟಿಲಿಟಿ ಸೇಮ್ ಆಗಿ ಉಳಿದುಕೊಂಡು ಬಿಟ್ರೆ ಮಾರ್ಜಿನಲ್ ಯುಟಿಲಿಟಿ. ಆಲ್ರೆಡಿ ನಿಮಗೆ ಗೊತ್ತಾಗೋಯ್ತು, ಕಾಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನ ಕೊಡಿ. 0 is the answer. ನೆಕ್ಸ್ಟ್ ನೋಡೋದಾದ್ರೆ ಆರ್ಡಿನಲ್ ಯುಟಿಲಿಟಿ ಎಕ್ಸ್ಪ್ರೆಸಸ್ ಈಗ ತಾನೇ ಕಲಿತ್ವಿ, ರ್ಯಾಂಕ್ಸ್ ಇಸ್ ದಿ ಆನ್ಸರ್. ವರ್ಟಿಕಲ್ ಡಿಮಾಂಡ್ ಕರ್ವ್ ರೆಪ್ರೆಸೆಂಟ್ಸ್ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್, ಅದನ್ನ ಕೂಡ ಕಲ್ತಿದ್ದೇವೆ. ದ ವ್ಯಾಲ್ಯೂ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಆನ್ ದ ಲೀನಿಯರ್ ಡಿಮಾಂಡ್ ಕರ್ವ್ ಲೈಸ್ ಬಿಟ್ವೀನ್ ಇನ್ಫಿನಿಟಿ ಮತ್ತು 0. ದ್ಯಾಟ್ is the answer. Next ನಮ್ಮ match the following. So demand curve ಅಂದ್ರೆ sloping downwards, negatively sloped ಆಗಿರುತ್ತೆ. Indifference curve ಅಂದ್ರೆ family of indifference map. Unitary elastic of demand ಅಂದ್ರೆ equal to 1 ಆಗಿರುತ್ತೆ. Complementary goods ಅಂದ್ರೆ pen and ink ಆಗಿರುತ್ತೆ. Linear demand curve ಅಂದ್ರೆ D of P is equal to A minus BP ಆಗಿರುತ್ತೆ. Next, answer the following in a sentence or a word. Give the meaning of marginal utility. ಯಾವಾಗಲೂ ತಿಳ್ಕೊಳ್ಳಿ, ಯಾವುದೇ ಒಂದು ಯುಟಿಲಿಟಿಯನ್ನ ನಾವು ಯಾವಾಗ ಮಾರ್ಜಿನಲ್ ಅಂತೇವೆ, ಅಡಿಷನ್ ಆದಾಗ. ಸೊ ಮಾರ್ಜಿನಲ್ ಅಂದ್ರೆ ಎಕನಾಮಿಕ್ಸ್ ಅಲ್ಲಿ ಎಕ್ಸ್ಟ್ರಾ ಅಂತ ಅರ್ಥ. ಸೊ ಅಡಿಷನಲ್ ಯುಟಿಲಿಟಿ ಬಿಕಾಸ್ ಆಫ್ ಅಡಿಷನಲ್ ಕನ್ಸಂಪ್ಷನ್, ಅದನ್ನ ನಾವು ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೇವೆ. ನೆಕ್ಸ್ಟ್, ಸಪೋಸ್ ಟು ಅ ಕನ್ಸ್ಯೂಮರ್ 4 oranges gives 28 units of utility, 5 oranges gives 30 units of utility. Calculate the marginal utility ಅಂತ ಕೇಳ್ತಾ ಇದ್ದಾನೆ. ಸಿಂಪಲ್ ಆದಂಥದ್ದು, 4 5, 4ಕ್ಕೆ 28 ಬಂದ್ರೆ 5ಕ್ಕೆ 30 ಬರುತ್ತೆ. ಸೊ ಮೈನಸ್ ಮಾಡಿ ಬಿಡೋಣ, ಅಲ್ಲಿಗೆ ನಮ್ಮ MU 2 ಆಯಿತು. ಎಸ್, ನೆಕ್ಸ್ಟ್ ಪ್ರಶ್ನೆ, ವಾಟ್ ಇಸ್ ಅ ಬಜೆಟ್ ಲೈನ್ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಸಿಂಪಲ್, ಬಜೆಟ್ ಲೈನ್ ಅನ್ನ ನಾವು ಪ್ರೈಸ್ ಲೈನ್ ಅಂತ ಕೂಡ ಕರಿತೇವೆ. ಯಾವಾಗ ಒಬ್ಬ ಕನ್ಸ್ಯೂಮರ್ ತನ್ನ ಇನ್ಕಮ್ಮಿಗೆ ಈಕ್ವಲ್ ಆದಂತಹ ಕನ್ಸಂಪ್ಷನ್ ಬಂಡಲ್ಸ್ ಅನ್ನ ಮಾರ್ಕೆಟ್ ನಿಂದ ಪರ್ಚೇಸ್ ಮಾಡ್ಕೊಂಡು ಬರ್ತಾನೆ, 2 ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾನೆ, ಅದನ್ನ ಬಜೆಟ್ ಲೈನ್ ಅಂತ ಕರಿತೇವೆ. P1x1 plus P2x2 is equal to M, ಅದರ ಫಾರ್ಮ್ಯುಲಾ. ನೆಕ್ಸ್ಟ್ ನೋಡೋದಾದ್ರೆ MRS ನ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಎಸ್ ಮಕ್ಕಳೇ, MRS ನ ಫುಲ್ ಫಾರ್ಮ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಇಸ್ ದಿ ಆನ್ಸರ್. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಇಂಡಿಫರೆನ್ಸ್ ಕರ್ವ್? ಯಾವುದೇ 2 ಕಾಂಬಿನೇಷನ್ ಆಫ್ ಗೂಡ್ಸ್ ಗಳನ್ನ ಕನ್ಸ್ಯೂಮ್ ಮಾಡಿದಾಗ ಅದು ನನಗೆ ಈಕ್ವಲ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಟ್ರೆ ಇಂಡಿಫರೆನ್ಸ್ ಕರ್ವ್ ಅಂತ ಕರಿತೇವೆ. ಪೆಪ್ಸಿ, ಕೋಕ್, ಮಿರಿಂಡಾ, ಫ್ಯಾಂಟಾ, ಲೇಸ್, ಬೆಂಗೋ, ಕಿಟ್ ಕ್ಯಾಟ್, ಮಂಚ್, ಪರ್ಕ್, ಪ್ರಿಂಗಲ್ಸ್, ಪೊಟ್ಯಾಟೊ ಚಿಪ್ಸ್, ಇವೆಲ್ಲವೂ ನಮ್ಮ ಸ್ಲೈಸ್, ಮಾಜಾ, ಫ್ರೂಟಿ, ಇವೆಲ್ಲವೂ ಕೂಡ ನಮ್ಮ ಇಂಡಿಫರೆನ್ಸ್ ಕರ್ವಿನ ಎಕ್ಸಾಂಪಲ್ಗಳಾಗತ್ವೆ. ಬೂಸ್ಟ್, ಬೋರ್ವಿಟಾ, ಹಾರ್ಲಿಕ್ಸ್, ಕಾಂಪ್ಲಾನ್, ವಿವಿಟಾ, ಇವೆಲ್ಲವೂ ಕೂಡ ಇಂಡಿಫರೆನ್ಸ್ ಕರ್ವಿನ ಹಲವಾರು ಎಕ್ಸಾಂಪಲ್ಗಳು ತಗೊಳ್ಬಹುದು. ನೆಕ್ಸ್ಟ್, ವಾಟ್ ಇಸ್ ಡಿಮಾಂಡ್? ಇದಕ್ಕೆ ಒಂದು ಜನರೇಷನಲ್ ಓಲ್ಡ್ ಡೆಫಿನೇಷನ್ ಅನ್ನ ನಾನು ನಿಮಗೆ ಹೇಳ್ತೇನೆ.
ನಮ್ಮ ಅಜ್ಜಿ ಅವರ ಮಕ್ಕಳುಗಳಿಗೆ ಹೇಳ್ಕೊಟ್ಟಿದ್ರು, ಅವರು ಟೀಚರು. ನನ್ನ ತಾಯಿ ಅವರ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದ್ರು, ಅವರು ಟೀಚರು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಇದ್ದೇನೆ. ಇದು ಥರ್ಡ್ ಜನರೇಷನಲ್ ಡೆಫಿನಿಷನ್. Demand is the desire of a person backed by money. Yes, demand ಅಂದ್ರೆ ಏನರ್ಥ? It is a desire of a person backed by money. Yes. Give the meaning of demand function. Simple. Demand function is the mathematical relationship that shows the quantity of a good or service that a consumer is willing and able to buy at a given price level. So ಒಬ್ಬ ವ್ಯಕ್ತಿ ಒಂದು ಗಿವನ್ ಪ್ರೈಸ್ ಲೆವೆಲ್ ಅಲ್ಲಿ ಎಷ್ಟು ಕಮಾಡಿಟಿಯನ್ನ ಪರ್ಚೇಸ್ ಮಾಡಲಿಕ್ಕೆ ರೆಡಿ ಇದ್ದಾನೆ ಅಂತ ತೋರಿಸ್ಕೊಡುವಂತಹ ಮ್ಯಾಥಮ್ಯಾಟಿಕಲ್ ರಿಲೇಶನ್ಶಿಪ್ ಅನ್ನ ನಾವು ಡಿಮಾಂಡ್ ಫಂಕ್ಷನ್ ಅಂತ ಕರಿತೇವೆ. ಇಫ್ ದ ಡಿಮಾಂಡ್ ಕರ್ವ್ ಆಫ್ ಟೂ ಕನ್ಸ್ಯೂಮರ್ಸ್ D1P is 10 minus P, D2P is 15 minus P, ಫೈಂಡ್ ದ ಮಾರ್ಕೆಟ್ ಡಿಮಾಂಡ್ ಅಂತ ಕೇಳ್ತಾ ಇದ್ದಾನೆ. ಹಾರಿಜಾಂಟಲ್ ಸಮೇಷನ್. ಸೊ D1P ಪ್ಲಸ್ D2P. ಸೊ ಅಲ್ಲಿಗೆ 10 minus P ಪ್ಲಸ್ 15 minus P ಮಾಡಿದ್ರೆ 25 minus 2P ನಮ್ಮ ಆನ್ಸರ್ ಆಗತ್ತೆ. ದ್ಯಾಟ್ ಈಸ್ ಅವರ್ ಡಿಮಾಂಡ್ ಫಂಕ್ಷನ್ ಅಥವಾ ಮಾರ್ಕೆಟ್ ಡಿಮಾಂಡ್ ಇನ್ ದಿಸ್ ಪ್ರಾಬ್ಲಮ್. ವಾಟ್ ಈಸ್ ಯುಟಿಲಿಟಿ ಅನ್ನುವಂಥದ್ದೇ ನೆಕ್ಸ್ಟ್ ಪ್ರಶ್ನೆ. ಒಂದು ಕಮಾಡಿಟಿ ನನ್ನ ಆಸೆಗಳನ್ನ ಯಾವ ಮಟ್ಟಕ್ಕೆ ನೀಗಿಸುತ್ತೆ ಅಂತ ತೋರಿಸ್ಕೊಡುವಂಥದ್ದೇ ಯುಟಿಲಿಟಿ. ಇಟ್ ಈಸ್ ದ ಪವರ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಸ್ಯಾಟಿಸ್ಫೈ ದ ಡಿಸೈರ್ ಆಫ್ ಅ ಕನ್ಸ್ಯೂಮರ್. ಹಾಗಾದ್ರೆ ಎಲ್ಲ ಇಂಪಾರ್ಟೆಂಟ್ MCQಗಳು, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, 1 ಮಾರ್ಕರ್ಗಳನ್ನ ನೋಡಿದ್ವಿ. 2 ಮಾರ್ಕರ್, 4 ಮಾರ್ಕರ್, 6 ಮಾರ್ಕರ್ ಬೇಕು ಅಂದ್ರೆ ಈಗಲೇ ಕಾಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಹಲವಾರು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರ್ತೇನೆ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.